ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಆಲ್ ಆರ್ ಫೈನ್ ಅಂತ. ನಾನು ಕೂಡ ಸುಮಾರಾಗಿದ್ದೀನಿ. ಇವತ್ತು ಏನು ಶೂಟ್ ಮಾಡೋಣ, ಕಂಟೆಂಟ್ ಏನಿಲ್ಲ ಅಂತ ಅನ್ನುವಾಗ ನನ್ನ ಕಸಿನ್ ಸಿಸ್ಟರ್ ಅಂದರೆ ನನಗೆ ಫ್ಯಾಮಿಲಿ ರಿಲೇಟಿವ್ ಹುಡುಗಿ ಅಕ್ಕ ಮೇಕಪ್ ಮಾಡು ಅಕ್ಕ ಅಂತ ಇದ್ಲು. ಸೊ ಇವತ್ತು ಒಂದು ಚಿಕ್ಕಾಗಿ, ನಾಟ್ ಪ್ರೊಫೆಷ್ನಲ್ ಮೇಕಪ್ ಅಲ್ಲ, ಪ್ರೊಫೆಷ್ನಲ್ ಮೇಕಪ್ ನಾನು ನಿಮಗೆ ಯಾರಾದರೂ ಶೂಟ್ ಕರೆದಾಗ ಅವಾಗ ಮೇಕಪ್ ಮಾಡಿ ನಾನು ತೋರಿಸ್ತೀನಿ. ಕ್ಯಾಶುವಲ್ ವೇರಲ್ಲಿ ಅಥವಾ ಸುಮ್ಮನೆ ಒಂದು ಕೇರಳ ಲುಕ್ಕೋ ಯಾವುದೋ ಒಂದು ಏನು ಇವತ್ತು ತಲೆಗೆ ಬರುತ್ತೆ ಅದನ್ನು ಶೂಟ್ ಮಾಡಿ ನಾನು ತೋರಿಸ್ತೀನಿ, ಹೇಗೆ ಅವಳು ಕಾಣಿಸ್ತಾಳೆ ಅವಳ ಮೇಲೆ ಅಂತ. ಸೊ ನೋಡುವ ಹೇಗೆ ಮಾಡೋದು ಅಂತ. ಇವಳೇ ನಾನು ಹೇಳಿದ್ದು ನಮ್ಮ ಫ್ಯಾಮಿಲಿ ಹುಡುಗಿ ದಿಶಾ ಅಂತ. ಇವಳೇ ಇವಾಗ ಮೇಕಪ್ ಮಾಡಿ ಅಕ್ಕ ಅಂತ ಇರೋದು. ಸದ್ಯಕ್ಕೆ ನನ್ನದೇ ಡ್ರೆಸ್ನ ಒಂದು ಔಟ್ಫಿಟ್ ಥರ ಹಾಕಿದ್ದೀನಿ. ಆದರೆ ಕೂದಲು ಆಯ್ಲಿ ಇದೆ, ತುಂಬ ಲೆಂತ್ ಇದೆ. ಕರ್ಲ್ ಮಾಡೋಕ್ಕೆ ಏನು ಮಾಡೋಕ್ಕೂ ಇಷ್ಟು ಆಯ್ಲಿ ಇದೆ, ಏನು ಮಾಡೋಕ್ಕಾಗಲ್ಲ ಅಂತ ಅನಿಸುತ್ತೆ. ಸೊ ಔಟ್ಫಿಟ್ನ ಚೇಂಜ್ ಮಾಡಬೇಕು. ನಾನು ಅಂದ್ಕೊತಾ ಇದ್ದೀನಿ ಕೇರಳ ಲುಕ್ ಮಾಡೋಣ ಇದ್ಮೇಲೆ. ಯಾಕೆಂದರೆ ಸ್ಕಿನ್ ಭಾಳ ಟೈಟ್ ಇದೆ, ಮೇಕಪ್ದೇನು ಜಾಸ್ತಿ ಟೈಮ್ ಹಿಡಿಯಲ್ಲ ಇವಳಿಗೆ. ಹೇರ್ ಸ್ಟೈಲು ಸುಮ್ಮನೆ ಏನೋ ಒಂದು ಚಿಕ್ಕದಾಗಿ ಮಾಡಿ ಕೇರಳ ಲುಕ್ ಕೊಡೋಣ ಅಂತ ಅಂದ್ಕೊತಾ ಇದ್ದೀನಿ. ನೋಡುವ ಏನು ಮಾಡೋದು ಅಂತ ಯೋಚನೆ ಮಾಡಿ ನಿಮಗೆ ಮಾಡಿ ತೋರಿಸ್ತೀನಿ. ಸದ್ಯಕ್ಕೆ ಇವಾಗ ಕರ್ಲ್ ಮಾಡಿದ್ದೀನಿ, ಸುಮ್ಮನೆ ಫ್ರೀ ಹೇರ್ಸ್ ಬಿಡೋಣ ಅಂತ ಹೇಳಿಬಿಟ್ಟು ಮ್ಯಾಕ್ದು ಒಂದು ಪ್ರೈಮರ್ ಯೂಸ್ ಮಾಡ್ತಾ ಇದ್ದೀನಿ ನಾನು. ಯಾಕೆಂದರೆ ಮಕ್ಕಳು ಸ್ಕಿನ್ ಆಗಿರೋದ್ರಿಂದ ಏನಾದರೂ ಪ್ರಾಬ್ಲಮ್ ಆಗಿಬಿಟ್ರೆ ಕಷ್ಟ ಅಂತ ಹೇಳಿಬಿಟ್ಟು. ಸೊ ಫಸ್ಟು ಪ್ರೈಮರ್ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಇವ್ರದ್ದು ಆಯಿಲಿ ಸ್ಕಿನ್ ಇರೋದ್ರಿಂದ ನಾನು ಜೆಲ್ ಬೇಸ್ಡ್ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಎಷ್ಟು ನೀವು ಇವಾಗ ಕ್ಲೆನ್ಸಿಂಗ್ ಮತ್ತು ಟೋನಿಂಗ್ ಆಗಿದೆ, ಸ್ಕಿನ್ ಡ್ರೈ ಆಗಿದೆ, ಸೊ ನಿಮಗೆ ಗೊತ್ತಾಗ್ತಾ ಇಲ್ಲ. ಸೊ ಮಕ್ಕಳ ಸ್ಕಿನ್ನು ಭಾಳ ಸೆನ್ಸಿಟಿವ್ ಇರುತ್ತೆ. ನಾವು ಹೇಗೆ ಬೇಕಾಗಿ ಮಾಡಿದ್ರೆ ಹಾಳಾಗ್ಬಿಡುತ್ತೆ. ಕೇಳಲ್ಲ, ನಾನು ಹೇಳ್ತಾ ಇದ್ದೀನಿ ಅವಳಿಗೆ ಮೇಕಪ್ ಎಲ್ಲ ಬೇಡ, ಹಾಗೆ ಸುಮ್ಮನೆ ಒಂದು ಸ್ವಲ್ಪ ಕ್ರೀಮು ಪೌಡರ್ ಹಚ್ಚೋಣ ಅಂತ. ಮಕ್ಕಳು ಆಸೆ ಪಡ್ತಾರೆ. ಸೊ ಎವ್ರಿ ಟೈಮ್ ಎಲ್ಲ ಅಪ್ಲೈ ಆದಮೇಲೆ ನೀವು ಒಂದು 10 ಸೆಕೆಂಡ್ಸ್ ಗ್ಯಾಪ್ ಕೊಡಿ. ಬಿಕಾಸ್ ನಾವು ಅಪ್ಲೈ ಮಾಡಿದ ಕ್ರೀಮು ಅಬ್ಸರ್ವ್ ಆಗಬೇಕು. ಆ್ಯಂಡ್ ಇನ್ನೊಂದು, ನೀವು ಯಾವಾಗೇ ಮೇಕಪ್ ಮಾಡುವಾಗಲೂ ಸಹ ಡೋಂಟ್ ಫರ್ಗೆಟ್ ನಿಮ್ಮದು ನೆಕ್ ಏರಿಯಾನ. ಬಿಕಾಸ್ ನಿಮಗೆ ಜಾಸ್ತಿ ಫೇಸ್ ಮತ್ತು ನೆಕ್ ಇಷ್ಟು ಡೀಪ್ ಕಾಣಿಸುತ್ತೆ ನೆಕ್. ಸೊ ಡಿಫ್ರೆನ್ಸ್ ಜಾಸ್ತಿ ಕಾಣಿಸೋ ಥರ ಮಾಡ್ಕೊಂಬೇಡಿ. ಇವ್ಗಳು ಚಿಕ್ಕವಳೆ ಇದ್ದಾಳೆ, ಸ್ವಲ್ಪ ತುಮ್ಗಿರೋದ್ರಿಂದ ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಡಾರ್ಕ್ ಆಗಿದೆ ಅವಳಿಗೆ. ಸೊ ಹಾಗಾಗಿ ವಿ ನೀಡ್ ಟು ಕವರ್ ಆಲ್ ದೋಸ್ ಥಿಂಗ್ಸ್. ಸುಮ್ಮನೆ ಹೇಗೆ ಬೇಕಾಗೆ ಮಾಡೋದಕ್ಕಾಗಲ್ಲ. ನಾನು ಐಟಮ್ಸ್ ಎಲ್ಲದೂ ನಾರ್ಮಲ್ ನಮಗೆ ಸ್ಟುಡಿಯೋ ಶೂಟ್ ಹೋದಾಗ ಯಾವ ಥರ ಹಾಕ್ತೀವಿ ಅದನ್ನು ಹಾಕಲ್ಲ. ನಮ್ಮ ರೆಗ್ಯುಲರ್ ಬೇಸಿಸಲ್ಲಿ ಏನು ಯೂಸ್ ಮಾಡಿದ್ರೆ ಸಾಕಿರುತ್ತಲ್ಲ ಅದನ್ನು ಮಾತ್ರ ನಾನು ತೋರಿಸ್ತೀನಿ. ಸೊ ಮಕ್ಕಳಿಗೆ ಇಟ್ಸ್ ಮೋರ್ ದೆನ್ ಎನಫ್ ಅನಿಸುತ್ತೆ. ಏನು ಜಾಸ್ತಿ ಆಮೇಲೆ ಕಮ್ಮಿ ದುಡ್ಡಲ್ಲಿ ಹೇಗೆ ಮಾಡ್ಬೋದಂತ ನಾನು ತೋರಿಸ್ತೀನಿ ನಿಮಗೆ. ಇವಾಗ ಮಾಯಿಶ್ಚರೈಸರ್ ಅಪ್ಲೈ ಮಾಡಿದಾಗಿದೆ. 1 ನಿಮಿಷ ಗೈಸ್. ಇವಾಗ ಮಾಯಿಶ್ಚರೈಸರ್ ಅಪ್ಲೈ ಮಾಡಿದಾಗಿದೆ. ಮ್ಯಾಕ್ದೇ ಪ್ರೈಮರ್ ಯೂಸ್ ಮಾಡ್ತಾ ಇದ್ದೀನಿ ನಾನು. ಪ್ರೈಮರ್ನ ನಾವೇನಕ್ಕೆ ಯೂಸ್ ಮಾಡ್ತೀವಿ ಅಂತ ಅಂದರೆ ನಮ್ಮ ಸ್ಕಿನ್ಗೆ ಏನೂ ಎಫೆಕ್ಟ್ ಆಗ್ದಂಗಿರಲಿ ಅಂತ ಯೂಸ್ ಮಾಡ್ತೀವಿ. ನಾನು ಪ್ರೈಮರ್ ಜೊತೆಗೆ ನನಗಿವಾಗ ಸ್ಟ್ರೋಕ್ ಕ್ರೀಮ್ ಸಿಗ್ತಾ ಇಲ್ಲ, ಸ್ವಲ್ಪ ಗ್ಲೋ ಕೊಡೋಕ್ಕೋಸ್ಕರ ಅದ್ರ ಜೊತೆಗೇ ಮ್ಯಾಕ್ದೇ ಸಾರಿ ಗೈಸ್, ಪೌಡರ್ ಕನ್ಸಿಸ್ಟೆನ್ಸಿನಲ್ಲಿದೆ ಇದು. ಮ್ಯಾಕ್ದೇ ಹೈಲೈಟರ್ನ
ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಹೈಲೈಟರ್ ಮತ್ತು ಪ್ರೈಮರ್ನ ಮಿಕ್ಸ್ ಮಾಡಿಕೊಂಡು ನೀವು ಮಾಯ್ಶ್ಚರೈಸರ್ ಜೊತೆಗೂ ಮಿಕ್ಸ್ ಮಾಡ್ಕೊಬಹುದು. ಇವಾಗ ಇದು ಸ್ಟ್ರಾಪ್ ಕ್ರೀಮ್ ಥರ ಎಫೆಕ್ಟ್ ಆಗುತ್ತೆ, ಅಂದರೆ ಸ್ವಲ್ಪ ಸ್ಕಿನ್ನ ಹೈಲೈಟ್ ಮಾಡುತ್ತೆ. ಇವಾಗ ಕೂಡ ಅಪ್ಲೈ ಮಾಡ್ಬೋದು, ಆ್ಯಂಡ್ ಆಫ್ಟರ್ ದಟ್ ಕೂಡ ಅಪ್ಲೈ ಮಾಡ್ಬೋದು ನೀವು. ಇವಾಗ ಸ್ವಲ್ಪ ಏನು ಗ್ಲಾಸಿ ಲುಕ್ಕಲ್ಲಿ ಕಾಣಿಸ್ತಾ ಇದೆಯಲ್ಲ, ಹೀಗೆ. ಇವಾಗ ಸ್ವಲ್ಪ ನಿಮಗೆ ಈ ಟೈಮಲ್ಲಿ ಸ್ವಲ್ಪ ಸ್ಕಿನ್ ಡಾರ್ಕ್ ಅಂತ ಫೀಲ್ ಆಗುತ್ತೆ, ಬಟ್ ದಟ್ಸ್ ಅಬ್ಸಲ್ಯೂಟ್ಲಿ ಫೈನ್, ಏನಾಗಲ್ಲ. ಆ್ಯಂಡ್ ಮೋರ್ ಓವರ್ ನಾನು ನಿಮಗೆ ತೋರಿಸ್ತೀನಿ ಇವಳ ಸ್ಕಿನ್ ಎಷ್ಟು ಚೆನ್ನಾಗಿದೆ ಅಂದರೆ, ವಿ ಡೋಂಟ್ ನೀಡ್ ಎನಿ ಸ್ಪಾನ್ಸರ್ ನಾವು ಮೇಕಪ್ ಬ್ರಷ್ ಆಗಲಿ ಏನೂ ಬೇಕಾಗಲ್ಲ. ಆ್ಯಂಡ್ ಮಾರ್ಕ್ಸ್ ಕೂಡ ಆ್ಯಸ್ ಯು ಕ್ಯಾನ್ ಸಿ ಎಲ್ಲೂ ಅವಳಿಗೆ ಇಲ್ಲ ಆ ಥರ ಹೆವಿ ಮಾರ್ಕ್ಸ್ಗಳು. ಈ ಥರ ಸ್ಕಿನ್ ಟೋನ್ ಇದ್ದಾಗ ನೀವು ಏನು ಮಾಡ್ಬೋದು, ಮಾರ್ಕ್ಸ್ ಏನೂ ಇಲ್ಲ ಅಲ್ಲ, ನಿಮ್ಮ ಹತ್ರ ಏನಾದರೂ ಆರೆಂಜ್ ಕಲರ್ದು ಮಾರ್ಕ್ಸ್ ಕಲರ್ ಕರೆಕ್ಟರ್ ಇಲ್ಲ ಅಂದರೆ ನಿಮ್ಮ ರೆಡ್ ಲಿಪ್ಸ್ಟಿಕ್ನೇ ಆಸ್ ಎ ಕರೆಕ್ಟರ್ ಆಗಿ ನೀವು ಯೂಸ್ ಮಾಡ್ಬೋದು. ಸಿ ಇವಾಗ ಇಷ್ಟು ಡಿಫ್ರೆನ್ಸ್ ಕಾಣಿಸ್ತಿದೆ ಅಲ್ವಾ, ಐ ಶೋ ಯು ಗೈಸ್. ಇದನ್ನು ಬ್ಲೆಂಡ್ ಮಾಡ್ಕೋಬೇಕು. ಇದು ನೋಡಿ ಕೈನಲ್ಲೇ ಎಷ್ಟು ಈಸಿಯಾಗಿ ಬ್ಲೆಂಡ್ ಆಗುತ್ತೆ ಅವಳ ಸ್ಕಿನ್ಗೆ. ದಿಸ್ ಇಸ್ ನಾಟ್ ದ ಫಸ್ಟ್ ಟೈಮ್ ಐ ಆಮ್ ಡೂಯಿಂಗ್ ಮೇಕಪ್ ಟು ಹರ್. ಇವಳಿಗೆ ಇವಾಗ ಮ್ಯಾಕ್ದು ಮೆಬ್ಲಿಂದು ಫಿಟ್ ಮಿ ಫೌಂಡೇಶನ್ ಯೂಸ್ ಮಾಡ್ತಿದ್ದೀನಿ. ಬಿಕಾಸ್ ಏನು ಇವಾಗ ಎಲ್ಲೂ ಹೊರಗಡೆ ಹೋಗ್ತಾ ಇಲ್ಲ, ಸುಮ್ಮನೆ ಬೇರೆ ಬೇರೆ ಫೌಂಡೇಶನ್ ಹಾಕೋದು, ಆಮೇಲೆ ಕಾಂಟೋರು ಆಗಲಿ ಮತ್ತೊಂದಾಗಲಿ ನಾನು ಮಾಡೋಕ್ಕೆ ಹೋಗಲ್ಲ. ನಾನು ಡಬಲ್ ಫೌಂಡೇಶನ್ ಟ್ರೈ ಮಾಡ್ತೀನಿ, ಬಿಕಾಸ್ ಹಂಗೆ ಸ್ವಲ್ಪ ಹೈಲೈಟ್ ಮಾಡ್ತೀನಿ, ಬಟ್ ನಾರ್ಮಲ್ ಫೌಂಡೇಶನ್ ಅಷ್ಟೇ ಯೂಸ್ ಮಾಡಿ ಮೇಕಪ್ ಮಾಡ್ತೀನಿ. ನೋಡಿ ನಾನು ಜಸ್ಟ್ ಹಿಂಗೆ ಮಾಡ್ಕೊಂಡು ಹೋಗ್ತೀನಿ, ಕಣ್ಮುಚ್ಚಪ್ಪ. ಎಷ್ಟು ಈಸಿಯಾಗಿ ಇವಳ ಸ್ಕಿನ್ಗೆ ಅದು ಕವರ್ ಆಗ್ತಾ ಹೋಗುತ್ತೆ ನೋಡಿ. ನಿಮಗಿಲ್ಲಿ ಇವಾಗ ಸಮ್ ಬಿಟ್ ಡಿಫ್ರೆನ್ಸಸ್ ಕಾಣಿಸ್ತಾ ಇರುತ್ತೆ. ಸೊ ನಾನು ನಿಮಗೆ ತೋರಿಸ್ತೀನಿ. ಫಿಂಗರ್ನಲ್ಲೇ ನೀವು ಎಲ್ಲರೂ ಹೇಳ್ದಂಗೆ ಏನು ಮೇಕಪ್ ಮಾಡ್ಕೊಳ್ಳೋಕ್ಕೆ ನಮ್ಮ ಹತ್ರ ಸ್ಪಾಂಜೇ ಇರಬೇಕು, ಬ್ರಷೇ ಇರಬೇಕಂತ ಏನಿಲ್ಲ. ಜಸ್ಟ್ ಹಿಂಗೆ ಡಾರ್ಕ್ ಮಾಡ್ಕೊಂಡು ಹೋದರೆ ಅದು ನಮ್ಮ ಸ್ಕಿನ್ನ ಅಬ್ಸರ್ವ್ ಆಗುತ್ತೆ. ಬಟ್ ಏನಂದರೆ ನಮ್ಮ ಸ್ಕಿನ್ ಟೋನ್ಗೆ ಕರೆಕ್ಟಾಗಿ ಮ್ಯಾಚ್ ಆಗೋ ಥರ ಫೌಂಡೇಶನ್ನ ಸೆಲೆಕ್ಟ್ ಮಾಡಬೇಕು. ಆಮೇಲೆ ಹೇರ್, ನೀವು ಏನಾದರೂ ಇವತ್ತು ಮೇಕಪ್ಗೆ ಹೋಗ್ತಿದ್ದೀರಾ ಅಂದರೆ ದಯವಿಟ್ಟು ಯಾರು ಕೂಡ ಇವತ್ತೇ ಫೇಶಿಯಲ್ ಹೇರ್ ರಿಮೂವಲ್ ಆಗಲಿ ಮತ್ತೊಂದಾಗಲಿ ಮಾಡೋಕ್ಕೆ ಹೋಗಬೇಡಿ. ಆ ಥರ ಏನಾದರೂ ಮಾಡಿ ನೀವು ಮೇಕಪ್ ಹಂಗೆಲ್ಲ ಮಾಡಬೇಡ. ಹಂಗೆಲ್ಲ ಅಪ್ಲೈ ಮಾಡ್ತೀರಾ ಅಂತ ಅಂದರೆ ಡೆಫಿನೆಟಾಗಿ ನಿಮಗೆ ಸ್ಕಿನ್ಗೆ ತುಂಬ ಡೇಂಜರಸ್ ಆಗಿ ಎಫೆಕ್ಟ್ ಆಗುತ್ತೆ ಅದು. ಇವಾಗ ಫೇಸ್ದು ಏನಾಗಿದೆ ಬ್ಲೆಂಡ್ ಆಗಿದೆ, ನೀವು ನೋಡ್ಬೋದು ಡಿಫ್ರೆನ್ಸ್. ಕತ್ತೆ ತಪ್ಪ
ಇಲ್ಲಿಗೂ ಡಿಫ್ರೆನ್ಸ್ ಇದೆ. ಸೊ ನಾವು ಇದು ಆಲ್ಮೋಸ್ಟ್ ಖಾಲಿ ಆಗಿದೆ. ನಾನು ಇದನ್ನ ಫೌಂಡೇಶನ್ ಆ್ಯಕ್ಚುಲಿ ಇವಳಿಗೆ ತೊಗೊಂಡು ಬಂದು ಖಾಲಿ ಮಾಡೋದು. ಇವಳು ಹೊರಗಡೆ ಫಂಕ್ಷನ್ಗೆ ಹೋದಾಗ ಮಾಡಿದಾಗ ಅಕ್ಕ ಮೇಕಪ್ ಮಾಡು ಅಂದಿದ್ದ ಟೈಮಲ್ಲೆಲ್ಲ ಇವಳಿಗೆ ಮಾಡಿನೇ ಖಾಲಿ ಆಗೋದಲ್ವ ದಿಶಾ? ಮೇಕಪ್ ಇವಾಗ ಕತ್ತಿತ್ತು ಮೇಲೆ ಕೂತಿತ್ತು. ಈ ಫೌಂಡೇಶನ್ನ ಈ ಥರ ರಬ್ ಮಾಡಬಾರ್ದು. ಆ್ಯಶ್ ಈಸ್ ವೆರಿ ಸೆನ್ಸಿಟಿವ್. ನಾವು ಒಂಚೂರು ಏನಾದರೂ ಮಾಡಿದ್ರೂ ಕೈ ಕುಯ್ ಅಂತಾಳೆ. ಹಾಗಾಗಿ ಮಾಡ್ತಾ ಇದ್ದೀನಿ. ಮೇಜರ್ ಡಿಫ್ರೆನ್ಸ್ ಕಾಣೋದ ಕಲರ್ ಕರೆಕ್ಟರ್ ಹಾಕಬೇಕು. ಬಟ್ ಸುಮ್ಮನೆ ಮನೆ ಹತ್ರ ಸುಮ್ಮನೆ ಮೇಕಪ್ ಮಾಡ್ಕೊಳೋದಕ್ಕೆಲ್ಲ ನೆಸೆಸಿಟಿ ಇಲ್ಲ ಅದು. ಆ್ಯಂಡ್ ಇವತ್ತು ನಾನು ಯಾವುದು ಬ್ರಷಸ್ ಎಲ್ಲ ಎತ್ಕೊಂಡು ಬಂದಿಲ್ಲ. ಏನಿದೆ ಬೇಸಿಕ್ ಅದರಲ್ಲೇ ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಇದು ಇನ್ಸೈಟ್ ಅವ್ರದ್ದು ಚೆನ್ನಾಗಿದೆ. ಇವ್ರದ್ದು ಮೂಗು ದಪ್ಪ ಇರೋದ್ರಿಂದ ಇಲ್ಲೊಂದು ಸ್ವಲ್ಪ ಕಟ್ ಕ್ರೀಸ್ ಮಾಡೋದು ಏನಕ್ಕೆ ಮಾಡ್ತೇವೆ ಅಂದರೆ, ಕಟ್ ಕ್ರೀಸ್ ಮಾಡೋದು ಆ್ಯಕ್ಚುಲಿ ತಗೊಳ್ಳೋದು ನಮ್ಮದು ಫೇಸ್ದು ಲುಕ್ನ ಚೇಂಜ್ ಮಾಡುತ್ತೆ. ಓಕೆ, ಬಟ್ ಫಾರ್ ಹರ್ ಇವಾಗ ಸುಮ್ಮನೆ ಕೂಡ್ತಾ ಇಲ್ಲ ಅವಳು. ಹಾಗಾಗಿ ಓಕೆ, ಇವಾಗ ನಾನು ಬ್ರೋ ಫಿಲ್ಲಿಂಗ್ ಮಾಡ್ತಾ ಇಲ್ಲ ಅವಳಿಗೆ ಜಾಸ್ತಿ. ಬಿಕಾಸ್ ನೋಡೋಣ, ಸ್ವಲ್ಪ ಅಷ್ಟೇ ಬ್ರೋಸ್ನ ಫಿಲ್ ಮಾಡ್ತೀನಿ. ಅಯ್ಯೋ, ನನ್ನ ಬನಾನಾ ಪೌಡರ್ ಬಿದ್ದೋಯ್ತು. ಇವಾಗ ಸ್ವಲ್ಪ ಮಾಡಿ ಇದು ಬ್ರಷಲ್ಲಿ ನೀವು ಫಿಲ್ ಮಾಡೋದು ಪ್ರಿಫರ್ ಮಾಡ್ತಾರೆ. ನನಗೆ ಹೀಗೆ ಇಷ್ಟ. ಬೇರೆ ಥರ ಫಿಲ್ ಮಾಡ್ತಾರೆ, ಬಟ್ ಐ ವುಡ್ ಪ್ರಿಫರ್ ಡೂಯಿಂಗ್ ದಿಸ್. ಒಬ್ಬೊಬ್ರದ್ದು ಒಂದೊಂದು ಥರ ಇಷ್ಟ ಇರ್ತದಲ್ಲ, ಹಾಗೆ ನನಗೆ ಯಾವಾಗಲೂ ಹೀಗೆ ಇಷ್ಟ. ಸೊ ನೋಡೋವರೆಗೆ ಇವತ್ತು ಬ್ರಷ್ ಸೆಟ್ ಯಾವುದೂ ತೊಗೊಂಡಿಲ್ಲ. ಸೊ ಹಾಗಾಗಿ ನಾರ್ಮಲ್ ನಮ್ಮದು ಇದು ಸನ್ಸ್ಕ್ರೀನ್ ಪೌಡರ್ದು ಬ್ರಷ್, ಅದೇ ಬ್ರಷಲ್ಲಿ ಇವಳಿಗೆ ಸೆಟ್ ಮಾಡ್ತಾಯಿದ್ದೀನಿ. ಇನ್ನೊಂದು ಏನಂದರೆ, ಇವಾಗ ನಮಗೆಲ್ಲ ಮೇಕಪ್ ಅಪ್ಲೈ ಮಾಡಿದ್ಮೇಲೆ ಆವಾಗಲೇ ಇಮಿಡಿಯೇಟಾಗಿ ನಾವು ಕಾಂಪ್ಯಾಕ್ಟಲ್ಲಿ ಸೆಟ್ ಮಾಡಿಲ್ಲ ಅಂದರೆ ನನ್ನ ಫೇಸಲ್ಲಿ ಎಸ್ಪೆಷಲಿ ಮೇಕಪ್ ಬೇಗ ಫಾಲ್ ಆಫ್ ಆಗುತ್ತೆ, ಹೋಗಿಬಿಡತ್ತೆ. ಆ್ಯಂಡ್ ಮೋರ್ ಓವರ್ ಆಕ್ಸಿಡೈಸ್ ಆಗೋದು ಜಾಸ್ತಿ ನನ್ನ ಫೇಸು. ಇನ್ನೂವರೆಗೂ ಮೇಕಪ್ ಆರ್ಟಿಸ್ಟ್ ಆಗಿ ನಂಗೆ ಯಾಕೆ ನನ್ನ ಮೇಕಪ್ ಆಕ್ಸಿಡೈಸ್ ಆಗುತ್ತೆ ಅಂತಲೇ ನಾನು ತಿಳ್ಕೊಳ್ಳೋಕ್ಕಾಗಿಲ್ಲ. ಗೊತ್ತಾಯ್ತಾ? ಇದು ಯಾವುದಕ್ಕೂ ನಾನು ಬ್ರಷ್ ಯೂಸ್ ಮಾಡ್ತಾ ಇಲ್ಲ. ಆಸ್ ಇಟ್ ಈಸ್ ನನ್ನ ಕೈಯಲ್ಲೇ. ದಿಶಾ ಕಣ್ಣು ಹಂಗೂ ಹಿಂಗೂ ಆಡಿಸ್ಬಾರ್ದು, ಕೆಳಗಡೆ ಆಗುತ್ತೆ ಮೇಕಪ್.
ದಿವಸ ಚಣಮಣ ಪಣಮಣ ಬೇಕಾ? ಹ್ಞೂ ಬೇಕಾದ್ರೆ ಹೇಳ್ಬಿಡ್ಬೇಕು ಬೇಗ. ಕಣ್ಣು ಮೇಲೆ ಬಿಡು, ಮೇಲೆ ನೋಡು, ಮೇಲೆ ನೋಡು, ಮೇಲೆ ನೋಡು, ಮೇಲೆ ಮೇಲೆ ನೋಡು. ಹಿಂದಿಂದಕ್ಕೆ ಹೋದ್ರೆ ಮೇಲ್ ನೋಡಿ, ನಿನ್ನ ಪಾಡಿಗೆ ನೀನು, ಏನೂ ಆಗಲ್ಲ. ಮೇಲ್ ನೋಡು. Sorry ass DJ. Sorry ass DJ. Sorry ass DJ. Sorry ass DJ.
Sorry ass DJ. ಹೇ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇಟ್ ಈಸ್ ಜಸ್ಟ್ ಲೈಕ್ ಸುಮ್ಮನೆ ಮನೆ ಹತ್ರ ಟೈಮ್ ಪಾಸ್ ವಿಡಿಯೋ ಥರ. ಇಫ್ ಯು ಲೈಕ್ ಏನಾದರೂ ಈ ವಿಡಿಯೋನಲ್ಲಿ ಸ್ವಲ್ಪನಾದರೂ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇನ್ಮೇಲಿಂದ ಹೊಸ ಥರ ವೀಡಿಯೋಸ್ನ ನಾವು ಪೋಸ್ಟ್ ಮಾಡೋಕ್ಕಾದಷ್ಟು ಟ್ರೈ ಮಾಡ್ತೀವಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.